RRB NTPCಯಲ್ಲಿ ಕಲಿಯಿರುವಂತಹ 8,875 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಮಾಡಿರ್ತಾರೆ. ಇದು ಅಪ್ಲಿಕೇಶನ್ ಡೇಟ್ ಇನ್ನೂ ಸ್ಟಾರ್ಟ್ ಆಗಿರುವುದಿಲ್ಲ. ಎಂದು ಸ್ಟಾರ್ಟ್ ಆಕೈತಿ ಅಂತ ಮುಂದೆ ತಿಳಿಸ್ಕೊಡ್ತಾನೆ. ಅದಕ್ಕಿಂತ ಮೊದಲು ಇಲ್ಲಿ ನೋಡ್ರಿ, ಇದರೊಳಗೆ 2 ಪೋಸ್ಟ್ ಅದಾವ. ಒಂದನೇದ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ಪೋಸ್ಟ್ ಅದಾವ. ಇಲ್ಲಿ ನೋಡ್ರಿ, ಒಂದನೇದ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ಪೋಸ್ಟ್ ಅದಾವ ಮತ್ತು ಎರಡನೇದ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ಪೋಸ್ಟ್ ಅದಾವ. ಇಲ್ಲಿ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ಯಾವ ಪೋಸ್ಟ್ ಅದಾವೆ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ದಾಗ ಯಾವ ಪೋಸ್ಟ್ ಅದಾವೆ ಮತ್ತು ಇದಕ್ಕೆ ಗ್ರ್ಯಾಜುಯೇಟ್ ಲೆವೆಲ್ದಲ್ಲಿ 8 ಪೋಸ್ಟ್ ಖಾಲಿ ಅದಾವೆ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ 8 ಪೋಸ್ಟ್ ಅದಾವೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನು. ಸ್ನೇಹಿತರೆ, ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ. ಯಾಕಂದರೆ ಡೈಲಿ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನು. ಇಲ್ಲಿ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಕೈತಿ ಅಂತ ನೋಡ್ತಾ ಹೋದಾದರೆ ಇಲ್ಲಿ ನೋಡಿರಿ, ಈಗ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ನೋಡಿರಿ 28 ಅಕ್ಟೋಬರ್ 2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ನೋಡಿರಿ 21 ಅಕ್ಟೋಬರ್ 2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಇಲ್ಲಿ ನೋಡಿರಿ 27 ನವಂಬರ್ 2025 ಇದು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ಅಪ್ಲಿಕೇಶನ್ ಡೇಟ್ ಎಂಡ್ ಆಕೈತಿ. ಮತ್ತು ಗ್ರ್ಯಾಜುಯೇಟ್ ಲೆವೆಲ್ದವ್ರು ನೋಡಿರಿ 20 ನವಂಬರ್ 2025 ಇದಕ್ಕೆ ಸಪ್ರೇಟ್ ಇರ್ತೈತಿ. ಇದಕ್ಕೆ ಅಪ್ಲಿಕೇಶನ್ ಡೇಟ್ ಬೇರೆ ಇರ್ತೈತಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಡೇಟ್ ಬೇರೆ ಇರ್ತೈತಿ. ಮತ್ತು ಪೋಸ್ಟ್ ವೈಸ್ ವೇಕೆನ್ಸಿಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿರಿ, ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ಯಾವ ಪೋಸ್ಟ್ ಅದಾವ ಅಂತ ನೋಡ್ತಾ ಹೋದಾದರೆ ಇನ್ನೊಂದು ಸ್ಟೇಷನ್ ಮಾಸ್ಟರ್ ಇರ್ತೈತಿ. ನೀವು ಡಿಪಾರ್ಟ್ಮೆಂಟ್ ನೋಡ್ಕೋಬೋದು. ಇದರಲ್ಲಿ ನೋಡಿರಿ ಟೋಟಲಾಗಿ 615 ಪೋಸ್ಟ್ ಅದಾವೆ. ಮತ್ತು ಎರಡನೇದು ನೋಡಿರಿ, ಗೂಡ್ಸ್ ಟ್ರೈನ್ ಮ್ಯಾನೇಜರ್ನಲ್ಲಿ 3423 ಪೋಸ್ಟ್ಗಳು ಅದಾವೆ. ಮತ್ತು ಟ್ರಾಫಿಕ್ ಅಸಿಸ್ಟೆಂಟ್ನಲ್ಲಿ ನೋಡಿರಿ 59 ಪೋಸ್ಟ್ಗಳು ಖಾಲಿದಾವೆ. ಮತ್ತು ಚೀಫ್ ಕಮರ್ಷಿಯಲ್ ಟಿಕೆಟ್ ಅಪ್ರೈಸರ್ನಲ್ಲಿ ನೋಡಿರಿ 161 ಪೋಸ್ಟ್ಗಳು ಖಾಲಿದಾವೆ. ಮತ್ತು ಜೂನಿಯರ್ ಅಕೌಂಟ್ಸ್ ಇಲ್ಲಿ ನೋಡಿರಿ ಅಸಿಸ್ಟೆಂಟ್ನಲ್ಲಿ 921 ಪೋಸ್ಟ್ಗಳು ಖಾಲಿದಾವೆ. ಮತ್ತು ಕ್ಲರ್ಕ್ ಟೈಪಿಸ್ಟ್ನಲ್ಲಿ 638 ಪೋಸ್ಟ್ಗಳು. ಈ ರೀತಿಯಾಗಿ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ಇಲ್ಲಿ ನೋಡಿರಿ 5817 ಪೋಸ್ಟ್ಗಳು ಖಾಲಿದಾವೆ. ಇದು ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ಆಯ್ತು. ಮತ್ತು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ಪೋಸ್ಟ್ಗಳು ನೋಡ್ತಾ ಹೋದಾದರೆ ಇಲ್ಲಿ ನೋಡಿರಿ, ಇವರಿಗೆ ಟೋಟಲಾಗಿ 3058 ಪೋಸ್ಟ್ಗಳು ಖಾಲಿದಾವೆ. ಇಲ್ಲಿ ಯಾವ ಪೋಸ್ಟ್ ಅದಾವ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿರಿ ಟ್ರೈನ್ಸ್ ಕ್ಲರ್ಕ್ನಲ್ಲಿ 77 ಪೋಸ್ಟ್ಗಳು. ಮತ್ತು ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್ನಲ್ಲಿ 2424 ಪೋಸ್ಟ್ಗಳು. ಮತ್ತು ಅಕೌಂಟ್ಸ್ ಕ್ಲರ್ಕ್ ಟೈಪಿಸ್ಟ್ನಲ್ಲಿ 394 ಪೋಸ್ಟ್ಗಳು. ಮತ್ತು ಜೂನಿಯರ್ ಕ್ಲರ್ಕ್ ಟೈಪಿಸ್ಟ್ನಲ್ಲಿ 163 ಪೋಸ್ಟ್ಗಳು. ಈ ರೀತಿಯಾಗಿ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ 3058 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋದಾದರೆ ಇಲ್ಲಿ ನೋಡಿರಿ, ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಇಲ್ಲಿ ನೋಡಿರಿ 500 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು SC ST PWD ಫೀಮೇಲ್ದವ್ರಿಗೆ ಮತ್ತು ಎಕ್ಸ್ ಸರ್ವಿಸ್ಮನ್ ದವ್ರಿಗೆ 250 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಇದನ್ನು ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಕತಿ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಅಥವಾ ನೆಟ್ ಬ್ಯಾಂಕಿಂಗ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಉಪಯೋಗ ಮಾಡ್ಕೊಂಡು ನೀವು ಅದಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಬೇಕಾಕತಿ. ಮತ್ತು ಅರ್ಜಿಯನ್ನು ಹಾಕೋಕ್ಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋದಾದರೆ ಇಲ್ಲಿ ನೋಡಿರಿ, ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ಇಲ್ಲಿ ನೋಡಿರಿ ಆಗಲೇ ತಿಳಿಸ್ಕೊಟ್ಟಂತೆ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ 5800 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇಲ್ಲಿ ನೋಡಿರಿ ಬ್ಯಾಚುಲರ್ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ ನೋಡಿರಿ 3050 ಪೋಸ್ಟ್ ಅದಾವೆ. ಇಲ್ಲಿ ನೋಡಿರಿ 3050 ಪೋಸ್ಟ್ಗಳು ಖಾಲಿ ಇದಾವೆ. ಇದಕ್ಕೆ ನೀವು ಇಲ್ಲಿ ನೋಡಿರಿ 8ನೇ ತರಗತಿ ಕಂಪ್ಲೀಟ್ ಆಗಿತ್ತಂದ್ರೆ ಈ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಈ ಪೋಸ್ಟ್ಗಳಿಗೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡಿರಿ, ಇಲ್ಲಿ ನೋಡಿರಿ ಒಂದೇದ ಸಬ್ಜೆಕ್ಟ್ ವೈಸ್ ಜನರಲ್ ಅವೇರ್ನೆಸ್ನಲ್ಲಿ 40 ಕ್ವಶನ್ ಇದ್ದಿರ್ತಾವೆ, 40 ಮಾರ್ಕ್ಸ. ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ 30 ಕ್ವಶನ 30 ಮಾರ್ಕ್ಸ. ಮತ್ತು ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗ್ನಲ್ಲಿ 30 ಕ್ವಶನ 30 ಮಾರ್ಕ್ಸ. ಈ ರೀತಿಯಾಗಿ ಟೋಟಲಾಗಿ 100 ಕ್ವಶನ್ ಇದ್ದಿರ್ತಾವೆ. ಇಲ್ಲಿ ನೋಡಿರಿ 100 ಕ್ವಶನ್ ಇದ್ದಿರ್ತಾವೆ ಮತ್ತು 100 ಮಾರ್ಕ್ಸ್ ಇರ್ತೈತಿ. ಇದಕ್ಕೆ ಟೈಮಿಂಗ್ ನೋಡಿರಿ, ಇದಕ್ಕೆ 90 ನಿಮಿಷ ನಿಮಗೆ ಟೈಮಿಂಗ್ ಇರ್ತೈತಿ. ಇದು ಪೇಪರ್ 1 ಅಂದ್ರೆ ಸ್ಕ್ರೀನ್ ಟೆಸ್ಟ್ ಆಯ್ತು. ಎರಡನೇದು ನೋಡಿರಿ CBT 2 ಇರ್ತೈತಿ, ಪೋಸ್ಟ್ ಸ್ಪೆಸಿಫಿಕ್. ಇದರಲ್ಲಿ ಜನರಲ್ ಅವೇರ್ನೆಸ್ನಲ್ಲಿ 50 ಕ್ವಶನ 50 ಮಾರ್ಕ್ಸ. ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ 35 ಕ್ವಶನ 35 ಮಾರ್ಕ್ಸ. ಮತ್ತು ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗ್ನಲ್ಲಿ ಇದರಲ್ಲಿ ನೋಡಿರಿ, ಇದರಲ್ಲಿ ಕೂಡ 35 ಕ್ವಶನ 35 ಮಾರ್ಕ್ಸ. ಈ ರೀತಿಯಾಗಿ ಟೋಟಲಾಗಿ 120 ಕ್ವಶನ್ ಇದಿರ್ತಾವೆ, 100 ಮಾರ್ಕ್ಸ. ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತೈತಿ. ಇದಕ್ಕೆ ಟೈಮಿಂಗ್ ನೋಡಿರಿ 90 ನಿಮಿಷ ನಿಮ್ಗೆ ಟೈಮಿಂಗ್ ಕೊಟ್ಟಿರ್ತಾರೆ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ. 1/4 ಅಂದರೆ 0.25
4 ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ಹೋಗ್ತೈತಿ ಸ್ನೇಹಿತರೆ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಇನ್ನೂ ಸ್ಟಾರ್ಟ್ ಆಗಿರುವುದಿಲ್ಲ. ಸ್ಟಾರ್ಟ್ ಆತಂದ್ರೆ ಡೈರೆಕ್ಟ್ ಇದ್ರೆ ಅಪ್ಲೈ ಮೋಡ್ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡ್ರಿ. ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿನ ಹಾಕ್ಬೋದು. ಈಗ ಗ್ರ್ಯಾಜುಯೇಟ್ ಲೆವೆಲ್ದವ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನೀವು ಸೆಕೆಂಡ್ PUC ಕೂಡ ಇಲ್ಲಿ ನೋಡ್ರಿ 12ನೇ ತರಗತಿ ಕಂಪ್ಲೀಟ್ ಆಗಿದ್ದರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗಳಿಗೆ ಸ್ನೇಹಿತರೆ. ಮತ್ತು ವಯಸ್ಸಿನ ಮಿತಿ ನೋಡ್ರಿ, ಇಲ್ಲಿ ನೋಡ್ರಿ, ಈಗ ಗ್ರ್ಯಾಜುಯೇಟ್ ಲೆವೆಲ್ ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಯಾರು ಹಾಕ್ತಿರಲ್ಲ ಮಿನಿಮಮ್ 18 ವರ್ಷ ವಯಸ್ಸನ್ನು ಹೊಂದಿರಬೇಕು. ಇಲ್ಲಿ ನೋಡ್ರಿ, ಮಿನಿಮಮ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ 33 ವರ್ಷ ಈ ರೀತಿಯಾಗಿ ವಯಸ್ಸಿದ್ದಿರ್ತೈತಿ. ಇದ್ರ ಜೊತೆಗೆ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ದವ್ರು ನೋಡ್ರಿ, ಇವರು ಕೂಡ ಮಿನಿಮಮ್ 18 ವರ್ಷ ವಯಸ್ಸನ್ನು ಹೊಂದಿರಬೇಕಾಕೈತಿ. ಇಲ್ಲಿ ನೋಡ್ರಿ, ಮಿನಿಮಮ್ 18 ವರ್ಷ ವಯಸ್ಸು ಮತ್ತು ಮ್ಯಾಕ್ಸಿಮಮ್ 30 ವರ್ಷ ಈ ರೀತಿಯಾಗಿರ್ತೈತಿ. ಮತ್ತು ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡ್ರಿ, ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ 5800 ಪೋಸ್ಟ್ಗಳು ಖಾಲಿ ಇದಾವೆ. ಮತ್ತು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ದವ್ರಿಗೆ 3050 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ರಿ, ನಮ್ಮ ಬೆಂಗಳೂರದು ಇಲ್ಲಿ ನೋಡ್ರಿ, ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಈ ವೆಬ್ಸೈಟ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ. ಕ್ವಾಲಿಫಿಕೇಷನ್ ಆದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ.